1.5 ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ. ಚಂದ್ರೆ ಗ್ರಾಮದ ಅಭಿವೃದ್ಧಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಬದ್ಧತೆ. ಪಾಂಡವಪುರ ತಾಲೂಕು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಚಂದ್ರೆ ಗ್ರಾಮದಲ್ಲಿ ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕರು ಗ್ರಾಮಾಭಿವೃದ್ಧಿ ಹಾಗೂ ಮೂಲ ಸೌಕರ್ಯಗಳ ಬಗ್ಗೆ ಮಾತನಾಡಿದ ಶಾಸಕರು ಸ್ವಲ್ಪ ಹಿಂದೆ ಮುಂದೆ ಬನ್ನಿ. ಜಾಗ ಬಿಟ್ಟವ್ರಿಗೆ ಸಾಕು ಈಗ ಇಟ್ಕೊಂಡಂಗೆ $1.5 ಕೋಟಿ ವೆಚ್ಚದ ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ವೇದಿಕೆಯಲ್ಲಿರುವಂತಹ ಎಲ್ಲರನ್ನೂ ಸ್ವಾಗತಿಸ್ತಾ, ಜೊತೆಗೆ ಮಾಧ್ಯಮ ಮಿತ್ರರು ಹಾಗೂ ಗ್ರಾಮಸ್ಥರು ಕೂಡ ಸ್ವಾಗತಿಸ್ತಾ ಈ ಸಭೆಯನ್ನು ಕುರಿತು ಕೆ.ಟಿ. ಗೋವಿಂದಗೌಡರು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಪಾಂಡವಪುರ ತಾಲೂಕಿಗೆ ಸಾವಯವ ಕೃಷಿಯೇ ಹೆಗ್ಗಳಿಕೆ ಬಂದಿರುವುದು ನಮ್ಮ ರೈತರ ಪರಿಶ್ರಮದಿಂದ ಎಂದು ಶ್ಲಾಘಿಸಿದರು. ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಸೇರಿದಂತೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಸಿಗುವಂತೆ ದೊಡ್ಡ ದೊಡ್ಡ ಸಂಸ್ಥೆಗಳೊಂದಿಗೆ ನೇರ ಸಂಪರ್ಕ ಕಲ್ಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು. ರೈತರ ಆರ್ಥಿಕ ಸ್ಥಿತಿ ಸುಧಾರಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದ್ದು, ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಹೇಳಿದರು. ಕಾಮಗಾರಿ ನಡೆಯುವಾಗ ಗ್ರಾಮಸ್ಥರು ಸಹಕರಿಸಬೇಕು. ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲರೂ ಕಾಳಜಿ ವಹಿಸಬೇಕು ಎಂದು ಶಾಸಕರು ತಿಳಿಸಿದರು. ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಜನರ ಸಹಭಾಗಿತ್ವ ಅತ್ಯವಶ್ಯಕವಾಗಿದ್ದು, ಜನರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವಂತೆ ಇದೇ ವೇಳೆ ತಿಳಿಸಿದರು. ಒಂದು ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡಿದ್ದೀವಿ. ಗ್ರಾಮೀಣ ಪರವಾಗಿ ತಮಗೆ ಅಭಿನಂದನೆಗಳು. ಮತ್ತೆ ಇನ್ನೊಂದು ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಗ್ರಾಮಕ್ಕೆ ಹೊರಗಡೆಗಳನ್ನು ಕನಸು. ನಮ್ಮ ಗ್ರಾಮದಲ್ಲಿ ಒಂದು ಕೆರೆ ಇದೆ. ಕೆರೆಗಳಿಂದಲೇ ಜನ ಜಾನುವಾರುಗಳು ಓಡಾಡ್ತವೆ, ಬಸ್ ವೆಹಿಕಲ್ ಓಡಾಡ್ತವೆ. ಒಂದು ವೆಹಿಕಲ್ ಒಂದು ವೆಹಿಕಲ್ ಬೇಕಾಗ್ತದೆ. ಕೆಲವು ಕಡೆ ಪ್ರಯಾಣ ಹೋಗ್ತದೆ. ಜೊತೆಗೆ ಕೆರೆಗೆ ಉಪಯೋಗ ಇಲ್ಲ. ನಮ್ಮ ಗ್ರಾಮಕ್ಕೆ ಸ್ವತಃ ಮಟ್ಟ ಅವಶ್ಯಕತೆ ಅಂತ ನಮ್ಮ ಗ್ರಾಮದಲ್ಲಿ ಏನಂತ ಅದು ಕೇವಲ ಡಿಪಾಯಿಟ್ ಸಫಾಯಿ ಅಂತ ಬಂದಿರುತ್ತೆ. ನಮ್ಮ ಗ್ರಾಮಕ್ಕೆ ಸ್ವಲ್ಪ ಕಷ್ಟ ಅತ್ಯವಶ್ಯಕವಾಗಿದೆ. ಅದನ್ನ ಜಿಲ್ಲಾ ಪಂಚಾಯತ್ ಏನು ಮಾಡ್ತಾರೆ, ಬೇರೆ ಮಾಡ್ತಾರೆ, ದಯವಿಟ್ಟು ಸ್ವಲ್ಪ ಕಟ್ಟಡ ಮಾಡ್ತೀವಿ. ಜೊತೆಗೆ ಶುದ್ಧ ನೀರಿನ ಒಂದು ಘಟ್ಟ ಅತ್ಯುತ್ತಮವಾಗಿ ಅತ್ಯಂತ ಗೊತ್ತಾಗಬೇಕಾಗಿದೆ. ಎಲ್ಲ ಕಾಮಗಾರಿ ಇದೆ. ನಾವೀಗ ಪಾಂಡವಪುರದಲ್ಲಿ ಬಗ್ಗೆ ನೀರು ನೋಡ್ತೀವಿ. ನೀವು ಬರ್ತಾ ಇಲ್ಲ ಅಂತಾರೆ, ನಾವೇ ನೀರು ಬರ್ತಾ ಇದೆ. ಪುಟ್ಟಣಿಯನ್ನು ನಂತರ ಕಾವೇರಿ ನೀರು ಚೆನ್ನಾಗಿ ಬರ್ತಾ ಇದೆ. ಆದ್ರೆ ಅದು ನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅದಕ್ಕೆ ಪಂಚಾಯತ್ ಮಾಡಬೇಕಾಗ್ತದೆ ಸರ್. ಶುದ್ಧ ನೀರಿನ ಘಟ್ಟ ಬೇಕಿರುತ್ತೆ ನಮಗೆ. ದಯಮಾಡಿ ನಿಮ್ಮ ಅವಧಿಯಲ್ಲಿ ಅದು ಹೋಗಿರ್ಬೇಕಂತ ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ನಮ್ಗೊಂದು ಸಹಕಾರ ಇದೆ. ತಮ್ಮ ಚಪ್ಪಾಳೆ ಗ್ರಾಮಸ್ಥರಾದ ಸೋಮೇಗೌಡ ಅವರು ಗ್ರಾಮದ ಕೆರೆಗೆ ತಡೆಗೋಡೆ ನಿರ್ಮಾಣ, ಸೋಪಾನ ಕಟ್ಟೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣಕ್ಕೆ ಬೇಡಿಕೆ ಸಲ್ಲಿಸಿದರು.
ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಮುಂದಿನ ದಿನಗಳಲ್ಲಿ ಗ್ರಾಮಕ್ಕೆ ಅಗತ್ಯವಾದ ಅಭಿವೃದ್ಧಿ ಕಾಮಗಾರಿಗಳನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಕೆಲಸ ಮಾಡಿದ್ದೀವಿ. ಇನ್ನೂ ಹಲವಾರು ಕಾಮಗಾರಿಗಳನ್ನ ಈ ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ಎಲ್ಲ ಸೇರಿಸ್ಕೊಂಡ್ರೆ ಒಂದು 8.5 ಕೋಟಿ ರೂಪಾಯಿ ಈ ಪಂಚಾಯಿತಿ ಎಷ್ಟೊತ್ತಿಗೆ ಹಾಕಿದ್ದೀವಿ. ಅದು ಈಗೆಲ್ಲ ಅಪ್ರೂವಲ್ ಆಗಿರೋಂಥದ್ದು. ಈ ಮುಂದಿನ ದಿನಗಳಲ್ಲಿ ಅದನ್ನು ಸೇರಿಸಿ ಕೆಲಸ ಮಾಡಿದ್ವಿ. ಇದು 1.5 ಕೋಟಿ ಜೊತೆ ಇನ್ನೂ 30 ವರ್ಷ ಅಡಿಷನಲ್ ಬೇರೆ ಇದರಿಂದ ಹಾಕಿದ್ದೀವಿ. ಇದ್ರ ಜೊತೆಗೆ ಏನು ಪಟ್ಟಣಗಿರಿ ಶಂಕರಳ್ಳಿ ರಸ್ತೆ ಅದನ್ನು ಈಗ ಚಾಲನೆ ಸದ್ಯದಲ್ಲೇ ಕೊಡ್ತೀವಿ. ಅದಾದ್ಮೇಲೆ ಇನ್ನು ಊರೊಳಗಿನ ರಸ್ತೆಗಳಿಗೆ ಇನ್ನೂ ಸೇರಿಸಿ ಇವೆಲ್ಲ ಕಾಮಗಾರಿ ಈಗ ಸರ್ಕಾರದಿಂದ ದುಡ್ಡನ್ನ ಕೊಡ್ತಾ ಇದ್ದಾರೆ. ಅದರ ತಕ್ಕಾಗಿ ನಾವು ಏನು ಪ್ರತಿ ಊರಲ್ಲಿ ನಾವು ಕೆಲಸ ಮಾಡಬೇಕು ಆ ರೀತಿ ಕೆಲಸನ ಹಾಕಿ ಕೆಲಸ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಅದ್ರ ಜೊತೆಗೆ ಇದೆಲ್ಲ ಕೆಲಸನೂ ಈಗ ಅನುದಾನ ಬರ್ತಿರೋದೆಲ್ಲಾನು ನಾನು ಮಾಡಿಸ್ತಾ ಇಲ್ಲ. ನೀವು ದುಡ್ಡು ಕೊಟ್ಟಿದ್ದೀರಿ ಸರ್ಕಾರಕ್ಕೆ, ಸರ್ಕಾರ ನಮಗೆ ದುಡ್ಡು ಕೊಟ್ಟರೆ ಪುನಃ ನಿಮ್ಮ ಸರ್ಕಾರದಿಂದ ನಿಮಗೆ ಮಾಡಿಸ್ತಾ ಇದೀವಿ ಅಷ್ಟೇ. ನಿಮ್ಮ ದುಡ್ಡನ್ನೇ ನಿಮಗೆ ರಸ್ತೆ ಮಾಡಿಸ್ತಿರೋದು ತೆರಿಗೆ ಹಣದಲ್ಲಿ. ಅದೇ ರೀತಿ ಕಾಮಗಾರಿಗಳ ಬಗ್ಗೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಾನು ಕೇಳ್ಕೊಳ್ಳೋದೇಂದ್ರೆ, ನಿಮಗೆ ಎಷ್ಟು ಜನಕ್ಕೆ ನಮ್ಮ ತಾಲೂಕು ಸಾವಯವ ಕೃಷಿಗೆ ಅಂತ ಘೋಷಣೆ ಆಗಿರೋದು ಎಷ್ಟು ಜನಕ್ಕೆ ಗೊತ್ತು? ಕೈಯಲ್ಲಿ ಇದು ಅತಿ ಕಮ್ಮಿ. ಮಾರ್ಚ್ ಅಲ್ಲಿ ಈ ತಿಂಗಳು 2 ತಿಂಗಳು ಮುಂಚೆ ಏನು ನಮ್ಮ ಬಜೆಟ್ ಅನ್ನ ಮನೆ ಮುಖ್ಯಮಂತ್ರಿಗಳು ಮಂಡಿಸಿದ್ರು. ಅದರಲ್ಲಿ ಪಾಂಡವಪುರ ತಾಲೂಕನ್ನ ಸಾವಯವ ಕೃಷಿ ತಾಲೂಕನ್ನಾಗಿ ಘೋಷಣೆ ಮಾಡಿದ್ದಾರೆ. ಸಾವಯವ ಕೃಷಿ ಅಂತ ಹೇಳಿದ್ರೆ ಏನು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಕೊಳ್ಳದೆ ತಾವುಗಳು ಕೃಷಿಯನ್ನ ಏನ್ ಮಾಡಬೇಕು ಆ ನಿಟ್ಟಿನಲ್ಲಿ ತಾವುಗಳು ಕ್ರಮ ವಹಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಈಗಾಗಲೇ ಸಭೆಗಳನ್ನ ಅಧಿಕಾರಿಗಳು ಬಂದು ಗ್ರಾಮ ಸಭೆಗಳನ್ನ ಮಾಡಿ ನಿಮಗೆ ಹಂತವಾಗಿ ಮಾಹಿತಿಗಳನ್ನ ಕೊಡೋಕ್ಕೆ ನಿಮಗೆ ಶುರು ಮಾಡ್ತಾರೆ. ದಯವಿಟ್ಟು ಅದನ್ನ ಗಮನ ಹರಿಸಿ ಏನು ಕೊಟ್ಟಿಗೆ ಗೊಬ್ಬರ ಬೆಳೆಸ್ಕೊಂಡು ಇನ್ನ ಏನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಹಿಂದೆ ಯಾವ ಥರ ಬೆಳೆ ಬೆಳೀತಿದ್ರೆ ಆ ಥರ ಬೆಳೆ ಬೆಳೀಲಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಇವಾಗ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ನಾವು ಬೆಳೆ ಬೆಳೀತಾ ಇದ್ದೀವಿ. ಅದಕ್ಕಾಗಿ ಅದು ಮಾಡಿದ್ರೆ ನಮಗೆ ಸಮಸ್ಯೆಗಳಿವೆ. ಅದು ಏನು ನಮ್ಮ ಆರೋಗ್ಯ ಸಮಸ್ಯೆ ಜೊತೆಗೆ ಬೇರೆ ಸಮಸ್ಯೆಗಳಿವೆ. ನಮ್ಮ ಮಣ್ಣಿನ ಫಲವತ್ತತೆನೂ ನಾಶ ಆಗಿದೆ. ಅದನ್ನೆಲ್ಲ ನಾವು ಬಲಿಷ್ಠವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಾವು ಈ ಸಾವಯವ ಕೃಷಿ ಕಡೆ ಹೋಗ್ಬೋದು. ಅದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ನಾವು ಏನು ಬೆಳೆ ಬೆಳೀತಿದ್ದೀವಿ ರೈತರಿಗೆ ಅತಿ ಹೆಚ್ಚು ಲಾಭದಾಯಕವಾಗಿ ನಿಮಗೆ ಹಣ ತಲುಪಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ಮಾರುಕಟ್ಟೆಯನ್ನು ಯಾವ ಥರ ಸೃಷ್ಟಿ ಮಾಡಬೇಕು, ಅದನ್ನ ಮಾರುಕಟ್ಟೆ ಬೆಳೆ ಬೆಳೆದಿರೋದಕ್ಕೆ ಸೂಕ್ತ ಬೆಳೆಗಳನ್ನ ಯಾವ ಥರ ತೋರಿಸ್ಬೇಕು ಅನ್ನೋದು ಕೆಲಸ ಮಾಡಿದೆ. ಅದು ಈಗಾಗಲೇ ನಮ್ಮ ಸಾವಯವ ಕೃಷಿ ಅಂತ ಅನೌನ್ಸ್ ಆದ್ಮೇಲೆ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ನಮ್ಮ ಜೊತೆ ನಮ್ಮ ತಾಲೂಕಿನ ರೈತರ ಜೊತೆ ಸಂಪರ್ಕ ಮಾಡಿ ನಮ್ಗಳ ಜೊತೆ ಮಾತಾಡಿ ಡೈರೆಕ್ಟಾಗಿ ಮಾರ್ಕೆಟ್ಗೆ ನಿಮ್ಮಿಂದನೇ ತಗೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದ್ರ ಜೊತೆ ಇದೆಲ್ಲ ಮಾಡ್ತಿರೋದು ಏನಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿಯನ್ನ ಮೇಲೆ ಕೆತ್ತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋಂಥದ್ದು. ಅದ್ರ ಜೊತೆಗೆ ನಮ್ಮ ಆರೋಗ್ಯನ ಸುಧಾರಣೆ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಅದ್ರ ತಕ್ಕಾಗೆ ಎಲ್ಲರೂ ದಯವಿಟ್ಟು ಕೈ ಜೋಡಿಸಿ ರಾಸಾಯನಿಕ ಗೊಬ್ಬರಗಳನ್ನ ಕಮ್ಮಿ ಬೆಳೆಸಿ. ದಯವಿಟ್ಟು ರಾಸಾಯನಿಕ ಗೊಬ್ಬರನ ಹಂತವಾಗಿ ಅದನ್ನು ಕಮ್ಮಿ ಮಾಡ್ಕೊಂಡ್ಬಂದು ಮನೆಗೆ ಬಿಟ್ಟು ನಿಮ್ಮಲ್ಲೆಲ್ಲ ಕಡೆ ಮನವಿ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಎಲ್ಲರೂ ಹೇಳಿದ್ರು ನಾನು ಕೇಳ್ಕೊಳ್ಳೋದಿಷ್ಟೇ. ಊರೊಳಗಡೆ ರಸ್ತೆಗಳಾಗಬೇಕಾದ್ರೆ ಈ ಮನೆ ಮುಂದೆ ಸಮಸ್ಯೆಗಳಾಗೋದು, ಮೋರಿಗಳ ಸಮಸ್ಯೆ ಆಗೋದು, ಇದನ್ನೆಲ್ಲ ದಯವಿಟ್ಟು ಅನುಸರಿಸ್ಕೊಂಡು ಈಗ ರಸ್ತೆ ಆಯ್ತೈತೆ ಅದ್ರ ತಕ್ಕಾಗೆ ತಾವುಗಳು ಸ್ವಲ್ಪ ಸಹಕಾರ ಕೊಟ್ಟು ರಸ್ತೆ ಮತ್ತೆ ಮೋರಿಯನ್ನ ಮಾಡಿಸ್ಕೊಳ್ಳಿ ನಿಮ್ಮ ಮನೆಗಳ ಮುಂದೆ ಅಂತ ನಾನು ಕೇಳ್ಕೊಳ್ತೀನಿ. ಶುದ್ಧ ಕುಡಿಯುವ ನೀರು ಘಟಕನ ಸ್ಥಾಪನೆ ಮಾಡಬೇಕು ಅಂತ ಹಿಂದೇನೋ ಹೇಳಿದ್ರು. ಈಗ ಹೋದ ಸತಿ ಬಂದಾಗಲೂ ಇಲ್ಲಿ ಕುಡಿಯುವ ನೀರು ಸಮಸ್ಯೆ ಆಗಿತ್ತು. ಹೋದ ವರ್ಷನೇ ಅದು ಸ್ಥಾಪನೆ ಮಾಡ್ತೀವಿ. ಅದೇ ತಡೆಗೋಡೆ ಹಾಕ್ಸ್ಬೇಕು ಅಂತ ಸೋಮಣ್ಣ ಹೇಳಿದ್ರು. ತಡೆಗೋಡೆಗೆ ನಾನು ಚೆಕ್ ಮಾಡಿಸ್ತೀವಿ. ಈಗಾಗಲೇ ಸುತ್ತಮುತ್ತಲಿಲ್ಲ ಎಲ್ಲ ತಡೆಗೋಡೆಗಳು ಹಾಕ್ಸಿದೀವಿ. ಇದನ್ನು ನಾವು ಏನು ಕ್ರಮ ವಹಿಸಬೇಕು ಅಧಿಕಾರಿಗಳ ಚರ್ಚೆ ಮಾಡಿ ಏನು ಮಾಡ್ತೀವಿ. 2 ವೆಹಿಕಲ್ ಹೋಗೋಷ್ಟು ಅಗಲ ಹಾಕ್ಬೇಕು ಮತ್ತೆ ತಡೆಗೋಡೆನೂ ಹಾಕ್ಬೇಕು. ಅದನ್ನ ಗಮನ ಹರಿಸಿ ಅದನ್ನು ಇಂಜಿನಿಯರ್ಗಳು ಕಳಿಸಿ ಕ್ರಮ ವಹಿಸಬೇಕು ಮಾಡ್ತೀವಿ. ನಿಮ್ಮ ಸಹಕಾರ ಇಲ್ಲಿ
ಹಿಂದಿನಿಂದ ನಮ್ಮ ತಂದೆ ಅವ್ರ ಜೊತೆ ಮತ್ತೆ ಎಲ್ಲ ರೈತರು ಹಿರಿಯರು ಇದ್ದಾರೆ, ಅವ್ರ ಜೊತೆ ಎಲ್ಲ ತಾವೆಲ್ಲ 5 ವರ್ಷ ಹಿಂದಿನಿಂದ ಬಂದಿರಿ. ಅದೇ ರೀತಿ ನಮ್ಮ ಜೊತೆ ಸಹಕಾರ ಕೊಡಿ ಅಂತ ನಿಮ್ಮೆಲ್ಲ ಕೆಲಸ. ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ, ದೇವರು ನಿಮ್ಮ ಚೆನ್ನಾಗಿರ್ತೀನಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ಇದನ್ನ ಸಕಾಲದಲ್ಲಿ ಗುಣಮಟ್ಟದ ಕಾಮಗಾರಿ ಪೂರೈಕೆ ಕೇಳ್ಕೊಂಡು ನಾನು ವಿನಂತಿ ಮಾಡ್ಕೊತೀನಿ. ಜೊತೆಗೆ ಗ್ರಾಮಸ್ಥರು ಕೂಡ ನಿಂತು ಅದನ್ನು ಗಮನಿಸಬೇಕು. ಕಾಮಗಾರಿ ಮಾಡ್ತಾರಂತ ಕಾಂಟ್ರಾಕ್ಟರ್ ಗುಣಮಟ್ಟದಿಂದ ಮಾಡ್ತಾ ಇದ್ದಾರೆ, ಇರುವಾಗಲೂ ಕೂಡ ನೀವು ನಿಗಾ ವಹಿಸಬೇಕು. ಇಲ್ಲಿವರೆ ಏನಾಗ್ತದೆ, ಕಾಂಕ್ರೀಟ್ ರಸ್ತೆಯಿಂದಾಗ ಮಣ್ಣು ರಸ್ತೆಯಿಂದ ಕಡೆ ಓಡಾಡ್ಬೋದು. ಕಾಂಕ್ರೀಟ್ ರಸ್ತೆನ ಎಲ್ಲೋ ಕಡೆ ಕಿತ್ತೋಗ್ಬೇಕು ಅಂತಂದ್ರೆ ಇನ್ನಂತೆ ಹಾಗೆ ಸ್ವಲ್ಪ ದೇಶ ಅಂತ ಮನೆ ತಾನು ಎಳೆಕಬೇಕು ಬಿಡಕ್ಕಾಗ್ತದೆ. ಈ ಸದ್ಯ ಮಣ್ಣಲ್ಲಿ ನಿಂತೆ ಓಡಾಡ್ತಿದ್ದು ಅಂತ ಕಾಲ ಬರ್ತದೆ. ಆದ್ರಿಂದಾಗಿ ನೀವೇ ಅದನ್ನ ಗುಣಮಟ್ಟನ ಕಾಮಗಾರಿ ನಡೆಯೋದಕ್ಕೆ ನೀವು ಅದನ್ನು ಮುಸ್ತರಿ ಮಾಡ್ಕೊಬೇಕು, ಸಾಕಾಗಿ ಅದು ನಡೀಬೇಕು. ಜೊತೆಗೆ ಯಾವ್ದಾದ್ರು ಮನೆ ಹತ್ರ ಯಾವ್ದಾದ್ರು ಅಡಚಣೆ ಯಾವ್ದು ನಮ್ಗೆ ಅದು ಬಿಟ್ಕೊಡಕ್ಕೆ ಮನೆ ಮುಂದೆ ಅದೇ ಕಿತ್ತಾಕ್ತಿಲ್ಲ ಸಂದರ್ಭ ಬಂದ್ರೆ ಅದನ್ನ ನೀವೇ ಗ್ರಾಮಸ್ಥರಿಂದ ಅದನ್ನು ಬಗೆಹರಿಸಿಕೊಟ್ಟು ಅದನ್ನ ಸಕಾಲದಲ್ಲಿ ಕಾಮಗಾರಿ ಸಹಕಾರ ಕೊಡಬೇಕಂತ ವಿನಂತಿಸ್ತಾ ಎಲ್ಲ. ನಂತರ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್ ಅವರು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮೇಲುಕೋಟೆ ಕ್ಷೇತ್ರದಲ್ಲಿ ನಿರಂತರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ. ಚಂದ್ರೆ ಗ್ರಾಮಸ್ಥರು ಈ ಹಿಂದೆ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯನವರ ಕುಟುಂಬಕ್ಕೆ ನೀಡಿದ ಬೆಂಬಲದಂತೆ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಜೆಎಂಜೆ ಕಾಮಗಾರಿಯ ವೇಳೆ ಸಮರ್ಪಕವಾಗಿ ಕೆಲಸ ಪೂರ್ಣಗೊಳ್ಳುವಂತೆ ಗ್ರಾಮಸ್ಥರು ಗಮನ ಹರಿಸಬೇಕು. ನಂತರ ಪದೇ ಪದೇ ರಸ್ತೆ ದುರಸ್ತಿ ಮಾಡುವ ಪರಿಸ್ಥಿತಿ ಬರಬಾರದು ಎಂದು ಹೇಳಿದರು. ಭೂಮಿ ಪೂಜೆ ವೇಳೆ ಹಿರಿಯ ಮುಖಂಡರಾದ ಕೆಟಿ ಗೋವಿಂದೇಗೌಡ, ಟಿಎಫ್ಪಿಸಿ ಎಂಎಸ್ ನಿರ್ದೇಶಕರಾದ ಸುನಂದಮ್ಮ ಆರ್, ಸರ್ವೋದಯ ಕರ್ನಾಟಕ ತಾಲೂಕು ಅಧ್ಯಕ್ಷ ದಯಾನಂದ್, ಕಾಂತರಾಜು ಯಜಮಾನ್, ಸಿದ್ದೇಗೌಡ, ಚಿಕ್ಕೇಗೌಡ, ಸ್ವಾಮಿಗೌಡ, ರಾಮೇಗೌಡ, ಪುಟ್ಟಸ್ವಾಮಿ, ಮರಿದೇವೇಗೌಡ ಸೇರಿದಂತೆ ಗ್ರಾಮದ ಮುಖಂಡರು, ರೈತರು, ಮಹಿಳೆಯರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಗ್ರಾಮದಲ್ಲೂ ಕೂಡ ಈಗಾಗಲೇ ಎಲ್ಲ ಗ್ರಾಮಗಳಲ್ಲೂ ಪೂಜೆ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ಒಬ್ಬ ವಿದ್ಯಾವಂತ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಾದ್ಮೇಲೆ ಯಾವ ರೀತಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ. ಹೊಸದಾಗಿ ನೀವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸಾಕಷ್ಟು ಮೇಲ್ಪಟ್ಟಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಈಗೇನು ಕೂಡ ಚಂದ್ರಗ್ರಾಮ ಪುಟ್ಟಣ್ಣಯ್ಯರಿದ್ದಾಗ ಸಾಕಷ್ಟು ಬೆಂಬಲವಾಗಿ ನಿಂತಿದ್ವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ದರ್ಶನದವರ ಜೊತೆ ನಿಲ್ಲಬೇಕು ಅಂತ ಹೇಳ್ತಾ, ಸಿಸಿ ರೋಡ್ ಅಂದ್ರೆ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿದೆ. ಅದನ್ನ ಅಚ್ಚುಕಟ್ಟಾಗಿ ನಿಂತಿ ನಿಮ್ಮ ಗ್ರಾಮದಲ್ಲಿ ನೀವು ಮಾಡಿಸ್ಕೋಬೇಕು. ಅನಂತರ ಈ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಜೆಜಿಎಂ ಕೆಲಸದಲ್ಲಿ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟ್ ಅದು ಸಿಸಿ ರಸ್ತೆಗಳನ್ನೆಲ್ಲವೂ ಅಗಿಯುವಂತ ಕೆಲಸ ಆಗಿದೆ. ಆದ್ರಿಂದ ನೀವು ದಯವಿಟ್ಟು ಇಂಜಿನಿಯರ್ ಎಲ್ಲಿ ನೀವು ಸಿಸಿ ರಸ್ತೆ ಆಗಿಲ್ಲ ಅಂತ ನೀವು ರಸ್ತೆ ಮಾಡಬೇಕಾದ್ರೆ 2 ಸೈಡು ವಾಟರ್ ಲೈನ್ ಪೈಪ್ ಅನ್ನ ಪ್ರಾವಿಷನ್ ಮಾಡ್ಕೊಂಡು ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಮತ್ತೆ ಪುಟ್ಟಣ್ಣಯ್ಯನವರು ಈ ಕ್ಷೇತ್ರಕ್ಕೆ ಒಂಥರ ದತ್ತು ಪುತ್ರರಿದ್ದಂಗೆ. ನೀವು ರೈತ ಸಂಘದ ರೈತ ಸಂಘದ ಸಂಘಟನೆಗೆ ಎದೆ ಹಾಲು ಕೊಟ್ಟಂತ ಒಂದು ಗ್ರಾಮ ಇದು. ಯಾವಾಗಲೂ ರೈತ ಸಂಘವನ್ನು ಬೆಂಬಲಿಸಿ ಬಂದಿದ್ದೀರಿ. ಅದೇ ರೀತಿ ಈ ಚುನಾವಣೆಯನ್ನು ದರ್ಶನ್ ಪುಟ್ಟಣ್ಣಯ್ಯನವರ ಬೆಂಬಲಿಸಿದ್ರಿ. ಇದೇ ರೀತಿ ನಿಮ್ಮ ಸಹಕಾರ ಈ ನಮ್ಮ ಶಾಸಕರ ಮೇಲೆ ಇರಲಿ ಅಂತ ನಾನು ಈ ವೇದಿಕೆ ಪರವಾಗಿ ಕರ್ನಾಟಕ ರಾಜ್ಯದ ರೈತ ಸಂಘದ ಪರವಾಗಿ ನಿಮ್ಮನ್ನು ವಿನಂತಿ ಮಾಡ್ತಾ ನನ್ನ ಮಾತು ಸೊಮೇಗೌಡರು ಅಂತ